ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಒಳ್ಳೆ ಒಂದು ಇಂಪ್ರೆಷನ್ ಬಂದಿದೆ ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಮತ್ತು ನಾನು ಆ ವಿಡಿಯೋ ಅಲ್ಲಿ ಕೇಳಿದ್ದೆ, ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಂದರೆ ವಿಡಿಯೋ ಮಾಡ್ತೀನಿ, ನೀವು ಕಮೆಂಟ್ ಹಾಕಿ ಅಂತ. ಸುಮಾರು ಜನ ನನಗೆ ಪ್ರೀಮಿಯರಲ್ಲೇ ಕೇಳಿದ್ರಿ ಮಾಡಿ ಅಂತ ಹಾಕಿದ್ದೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಕೆಲವು ಜನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ. ಹೌದು, ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಗೆ ಹೋಲಿಸ್ತೀವಿ. ಸೊ ಹೆಣ್ಣು ಅಂದರೆ ಲಕ್ಷ್ಮಿಯ ಸ್ವರೂಪ. ಕೆಲವರು ಅಂದ್ಕೊಳ್ತಾರೆ, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಕಷ್ಟಪಡ್ತಿದ್ದೀನಿ, ನಮ್ಮ ಇಡೀ ಫ್ಯಾಮಿಲಿ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಎಲ್ಲೋ ನಮಗೆ ದುಡ್ಡು ನಿಲ್ತಾ ಇಲ್ಲ, ಅಥವಾ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ, ನಾವು ಸಾಲ ಕೊಟ್ಟಿರ್ತೀವಿ ಅಥವಾ ಇನ್ಯಾರಿಗೋ ಕೊಟ್ಟು ಮೋಸ ಹೋಗಿರ್ತೀವಿ, ಅದು ವಾಪಸ್ ರಿಟರ್ನ್ ಆಗ್ತಾ ಇಲ್ಲ, ನಮಗೆ ಯಾಕೆ ಈ ಥರ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿದೆ ಅಂಥೇಳಿ ಸುಮಾರು ಜನಕ್ಕೆ ಇದೊಂದು ಕ್ವಶನ್ ಇರುತ್ತೆ. ಹೌದು, ಎಷ್ಟೋ ಸಲ ನಾವು ಮೋಸದಿಂದ ವಂಚಿತರಾಗಿರ್ತೀವಿ, ಅಥವಾ ದುಡ್ಡನ್ನು ಎಲ್ಲೋ ಪಿಕ್ ಪ್ಯಾಕೆಟ್ ಯಾರೋ ಮಾಡಿ ನಮ್ಮ ದುಡ್ಡು ಹೋಗಿರತ್ತೆ, ಇನ್ನೇನೋ ಆಗಿರುತ್ತೆ. ಮತ್ತು ನಾವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಕೂಡ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ, ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದೇ ಇಲ್ಲ, ನಮ್ಮ ಕೈಯಲ್ಲಿ ದುಡ್ಡು ಉಳಿಯೋದೇ ಇಲ್ಲ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ನಾವು ದುಡಿತಾ ಇದ್ದೀವಿ ಆದರೂ ಯಾಕೆ ನಿಲ್ತಾ ಇಲ್ಲ ಅಂತ ಅಂದರೆ, ನಾವು ಬರೀ ಹಾರ್ಡ್ ವರ್ಕ್ ಮಾಡೋದಷ್ಟೇ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು ಆ್ಯಂಡ್ ಹಾರ್ಡ್ ವರ್ಕ್ ಮಾಡಬೇಕು. ಅದರ ಜೊತೆಗೆ ಒಂದಷ್ಟು ರೀತಿ ರಿವಾಜುಗಳಂತೇಳಿ ನಮ್ಮ ಹಿರಿಯರು ಮಾಡ್ಕೊಂಬಂದಿದ್ದಾರೆ, ಸಂಪ್ರದಾಯಗಳನ್ನು ಮಾಡ್ಕೊಂಬಂದಿದ್ದಾರೆ, ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಬರಬೇಕು. ಇಲ್ಲಾಂದರೆ ನಮಗೆ ಲಕ್ಷ್ಮೀ ವಾಸಸ್ಥಾನ ನಮ್ಮ ಮನೆಯಲ್ಲಿ ನೆಲೆಸ್ಲಿಕ್ಕೆ ಆಗೋದೇ ಇಲ್ಲ. ನಾವು ಒಂದಷ್ಟು ಮೇಜರ್ ಮಿಸ್ಟೇಕ್ಗಳನ್ನು ಮಾಡ್ತಾ ಹೋಗ್ತೀವಿ, ಅದು ನಮಗೆ ಗೊತ್ತಾಗಲ್ಲ. ಸೊ ಈಗಿನ ಜನ್ರೇಷನ್ ಅವರು ಅದನ್ನು ಮೂಢನಂಬಿಕೆ ಅಂದ್ಕೊಳ್ತೀವಿ, ಇನ್ನೇನೋ ಅಂದ್ಕೊಳ್ತೀವಿ. ಬಟ್ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಯಾವಾಗಲೂ ಇಷ್ಟಪಡೋದು ಸ್ವಚ್ಛತೆಯನ್ನು. ಸೊ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಒಂದು. ಇನ್ನೊಂದು, ಎಲ್ಲಿ ವಿದ್ಯೆ ಇರುತ್ತೋ, ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವು ವಿಷಯಗಳು ನಮ್ಮ ಮನಸ್ಸಲ್ಲಿ ಮತ್ತು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ರೆ ನಮಗೆ ಬಂದಿರುವಂಥ ಲಕ್ಷ್ಮಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅದು ನಮ್ಮ ಕೈಯಲ್ಲಿ ಉಳಿತಾ ಹೋಗುತ್ತೆ. ಯಾವ ಥರ ಅಂದರೆ, ನಾವು ಫಸ್ಟ್ ಮಾಡುವಂಥ ಮಿಸ್ಟೇಕ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಯಾವೆಲ್ಲ ಮಿಸ್ಟೇಕ್ಗಳನ್ನು, ಆ ಮಾಡಿರುವಂಥ ಮಿಸ್ಟೇಕ್ಗಳನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟದಲ್ಲಾದರೂ ಚೇಂಜಸ್ ಆಗ್ತಾ ಹೋಗುತ್ತೆ. ಇಲ್ಲ ನೀವು ಅದೇ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ನೀವು ಯಾವುದೇ ರೀತಿ ಹಣಕಾಸಿನ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ನಿಮ್ಮಲ್ಲಿ ಆಗೋದಿಲ್ಲ. ಮೇಜರ್ ನಾವು ಮಾಡ್ತಾ ಇರುವಂಥ ಮಿಸ್ಟೇಕ್ಗಳನ್ನು ನಾವು ಸರಿಪಡಿಸ್ಕೊಂಡು ಅದನ್ನು ನಾವು ಸಾಂಪ್ರದಾಯಿಕವಾಗಿ ಮಾಡ್ತಾ ಬಂದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದು ವಾಸ ಮಾಡ್ತಾಳೆ, ಅಥವಾ ನಾವು ದುಡ್ದಿರುವಂಥ ಹಣ ಒಂದು ಸೇಫ್ ಆಗಿರುತ್ತೆ ಅಥವಾ ಸೇವ್ ಮಾಡ್ಬೋದು. ಈ ಥರದ ವಿಷಯಗಳನ್ನು ನಾವು ನೋಡಬಹುದು. ಏನು ಅಂತ ಹೇಳ್ತೀನಿ. ಫಸ್ಟ್ ನಾವು ಮಾಡುವಂಥ ಮಿಸ್ಟೇಕ್ ಏನಂದರೆ, ನಾನು ಆಗಲೇ ಹೇಳಿದೆ, ಲಕ್ಷ್ಮಿ ಸದಾ ಇಷ್ಟಪಡೋದು ಸ್ವಚ್ಛತೆಯನ್ನು. ಕೆಲವರು ಹೇಗೆ ಅಂದರೆ, ಹೇಗೆ ಬೇಕೋ ಹಾಗೆ ಬದುಕ್ತಾರೆ. ಅಂದರೆ ಕ್ಲೀನಾಗಿ ಇರೋಕ್ಕೆ ಇಷ್ಟಪಡಲ್ಲ, ಎಲ್ಲಂದ್ರಲ್ಲಿ ಮೈಲಿಗೆ ಬಟ್ಟೆ ಎಸೆಯೋದು, ಅಥವಾ ಹೇಗಂದರೆ ಹೇಗೆ ಮನೆಯಲ್ಲಿ ಕಸ ಬಿಸಾಕೋದು, ಅಥವಾ ರಾತ್ರಿ ಒಂದು ಅಡುಗೆ ಮನೆಯನ್ನು ಕ್ಲೀನ್ ಮಾಡದೆ ಮಲಗುವಂಥ ಸಂಪ್ರದಾಯ. ಯಾವತ್ತೂ ಒಂದಿನ ಹುಷಾರಿಲ್ಲದೆ ಇದ್ದಾಗ, ಇನ್ನೇನೋ ತೊಂದರೆ ಇದ್ದಾಗ ಓಕೆ, ಎವ್ರಿ ಡೇ ನಾವು ಕಿಚನ್ ಕ್ಲೀನ್ ಮಾಡಿದೆ, ಯಾಕಂದರೆ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸ್ತಾ ಇರ್ತಾಳೆ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಶುಚಿತ್ವ ಅಡುಗೆ ಮನೆಯಲ್ಲಿ ಇಲ್ಲ, ಅಥವಾ ಮನೆಯಲ್ಲಿ ಶುಚಿತ್ವ ಇಲ್ಲ ಅಂದಾಗ ಏನಾಗುತ್ತೆ, ಲಕ್ಷ್ಮಿ ಅಂತಹ ಮನೆಯಲ್ಲಿ ಲಕ್ಷ್ಮಿ ಇರೋಕ್ಕೆ ಇಷ್ಟಪಡೋದಿಲ್ಲ. ಇದು ಫಸ್ಟ್ ಥಿಂಗು. ಯಾಕಂದರೆ ಲಕ್ಷ್ಮಿ ಅಂದರೆ ಹೆಣ್ಣು, ಹೆಣ್ಣು ಅಂದರೆ ಲಕ್ಷ್ಮಿ. ಇದನ್ನು ಮನೆಯ ಸ್ತ್ರೀಯರು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಸ್ವಚ್ಛತೆ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಅದಾದ ನಂತರ ನಾವು ನೋಡ್ತೀವಿ ಸಾಮಾನ್ಯವಾಗಿ ಮನೆ ಬಾಗಿಲು ಮುಂದೆ, ಈಗ ಮನೆಯಲ್ಲಿ ದೊಡ್ಡವ್ರು ಏನು ಮಾಡ್ತಾರೆ, ಸ್ವಲ್ಪ ನೀಟಾಗಿ ಚಪ್ಪಲಿಗಳನ್ನು ಬಿಡ್ತಾರೆ. ಇನ್ನು ಮಕ್ಕಳಿರುವಂಥ ಮನೆಯಲ್ಲಿ ಹೇಗೆ ಬೇಕು ಹಾಗೆ ಬಿಡ್ತಾರೆ, ಯಾಕಂದರೆ ಅವರಿಗೆ ಆ ವಿಷಯ ಗೊತ್ತಿರಲ್ಲ ಚಪ್ಪಲಿ ಹೇಗೆ ಬಿಡಬೇಕು ಅಂತ. ಅದನ್ನು ದೊಡ್ಡವರಾದಂಥವ್ರು ನಾವು ಹೇಳಿಕೊಡ್ಬೇಕು. ಮನೆ ಮುಂದೆ ಹೇಗೆಗೋ ಚಪ್ಪಲಿಗಳನ್ನು ಬಿಸಾಕೋದು, ಬಾಗಿಲ ಹತ್ರ ಹೇಗೆಗೋ ಚಪ್ಪಲಿಗಳನ್ನು ಬಿಸಾಕೋದ್ರಿಂದ ಕೂಡ ಏನಾಗುತ್ತೆ, ಲಕ್ಷ್ಮಿ ವಾಸ ಮಾಡೋದಿಲ್ಲ, ಲಕ್ಷ್ಮಿ ಅಂತಹ ಮನೆಗೆ ಬರೋಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ಕೂಡ ಅವಾಯ್ಡ್ ಮಾಡಿ, ಅದಕ್ಕೆ ಅಂತ ಒಂದು ಸ್ಟ್ಯಾಂಡು ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಮಾಡಿಬಿಟ್ಟು ಇಡೀ ಅದು ತುಂಬ ತೀರಾ ಬಾಗಿಲಿಗೆ ಅಂಟ್ಕೊಂಡಿರೋ ಥರ ಹೇಗೆಗೋ ಇರೋ ಥರ ಇಡಬೇಡಿ, ನೀಟಾಗಿ ಜೋಡಿಸಿಡಿ. ಚಪ್ಪಲಿಗಳನ್ನು ಸಹ ನೀಟಾಗಿ ಇಡಬೇಕು. ಆವಾಗ ಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಬಾಗಿಲಿಗೆ ತಾಕೋ ಥರ ಚಪ್ಪಲಿಗಳನ್ನು ಬಿಸಾಕೋದು, ಹೇಗೆ ಬೇಕು ಹಾಗೆ ಚಪ್ಪಲಿಗಳನ್ನು ಬಿಟ್ಟು ಬರೋದ್ರಿಂದ ಕೂಡ ಅಂತಹ ಮನೆಗೆ ಲಕ್ಷ್ಮಿ ಬರೋಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ, ಇವಾಗ ಒಂದು ಲೈಫ್ ಸ್ಟೈಲಲ್ಲಿ ನಮಗೆ ಶೌಚಾಲಯಗಳು ಯಾವಾಗಲೂ ಮನೆ ಒಳಗಡೆನೇ ಇರುತ್ತವೆ. ಸೊ ಹಾಗಾಗಿ ನಾವು ಯಾವಾಗಲೂ ಶೌಚಾಲಯದ ಬಾಗಿಲವನ್ನು ಏನು ಮಾಡ್ತೀವಿ, ಟಾಯ್ಲೆಟ್ ಬಾಗಿಲವನ್ನು ಅಥವಾ ವಾಶ್ರೂಮ್ ಬಾಗಿಲವನ್ನು
ತೆರೆದೇ ಇಟ್ಟಿರ್ತೀವಿ. ಸೊ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಆದಷ್ಟು ಶೌಚಾಲಯದ ಬಾಗಿಲು ಕ್ಲೋಸ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾವ ಮನೆಯಲ್ಲಿ ಸದಾ ಒಂದು ಬಚ್ಚಲ ಮನೆ ಓಪನ್ ಇರುತ್ತೋ ಅಥವಾ ಟಾಯ್ಲೆಟ್ ರೂಮ್ ಓಪನ್ ಇರುತ್ತೋ ಅಂತಹ ಮನೆಯಲ್ಲಿಯೂ ಸಹ ಲಕ್ಷ್ಮಿ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಆದಷ್ಟು ಶೌಚಾಲಯದ ಬಾಗಿಲವನ್ನು ಕ್ಲೋಸ್ ಮಾಡ್ತಾ ಇರಿ. ಅದು ಹೆಚ್ಚಿನ ರೀತಿಯಲ್ಲಿ ತೆರೆದಿಡೋ ಥರ ಇಡಬೇಡಿ. ಇದು ನೀವು ಮೇಜರಾಗಿ ಮಾಡಬೇಕಾಗಿರುವಂಥ ಕೆಲಸ. ನೆಕ್ಸ್ಟ್ ಬಂದು ಪೊರಕೆಯನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ. ಸೊ ಪೊರಕೆಗೆ ಒಂದು ಪ್ರತ್ಯೇಕವಾದಂಥ ಸ್ಥಳ ಇರಲಿ ಅಥವಾ ಪ್ರತ್ಯೇಕವಾದಂಥ ಜಾಗವನ್ನು ಮಾಡಿ, ಮತ್ತು ಪೊರಕೆಯನ್ನು ಹೆಂಗೆ ಬಿಸಾಕೋದು ಅಥವಾ ಹೇಗಂದ್ರೆ ಹಾಗೆ ಬಿಸಾಕೋದು. ಕೆಲವರು ಅದನ್ನು ಕಾಲಿಂದ ಎಳೆದು ಬಿಟ್ಟು ತಗೋತಾರೆ. ಲಕ್ಷ್ಮೀ ಸ್ವರೂಪ, ಸೊ ಅದಕ್ಕೆ ಗೌರವ ಕೊಡಿ. ಪೊರಕೆಯನ್ನು ನಿಧಾನ ಕೈಯಲ್ಲಿ ಎತ್ಕೊಳ್ಳಿ. ಇಡುವಾಗಲೂ ಅಷ್ಟೇ ತುಂಬ ನಿಧಾನದಿಂದ ಗೌರವ ಭಕ್ತಿ ಭಾವದಿಂದ ಪೊರಕೆಯನ್ನು ಇಡಬೇಕು. ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಅದನ್ನು ಇಲ್ಲ ಮುಖ ಮಾಡಿ ಇಡಬೇಕು ಪೊರಕೆನ, ಇಲ್ಲ ಮಲಗಿಸ್ಬೇಕು. ಪೊರಕೆನ ಮಲಗಿರೋ ರೀತಿಯಲ್ಲಿ ಇಡಬೇಕು ನಿಧಾನಕ್ಕೆ. ಇದನ್ನು ಕೂಡ ನೀವು ಫಾಲೋ ಮಾಡಿ. ಪೊರಕೆಯನ್ನು ಎಲ್ಲಂದ್ರಲ್ಲಿ ಬಿಸಾಕೋದಾಗಿರ್ಬೋದು ಅಥವಾ ಅದನ್ನು ತುಳಿಯೋದು ಮಾಡೋದ್ರಿಂದ ಲಕ್ಷ್ಮಿ ಕೂಡ ಇಷ್ಟಪಡೋದಿಲ್ಲ. ಅಂಥ ಮನೆಗೆ ಲಕ್ಷ್ಮಿ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ಮತ್ತು ಇನ್ನೂ ಏನಂದರೆ, ಈಗ ವಾಶ್ರೂಮ್ ಹೋಗಿರ್ತೀವಿ, ವಾಶ್ರೂಮ್ ಹೋಗಿ ಕೆಲವರು ಏನು ಮಾಡ್ತಾರೆ, ಕೈ ಕಾಲನ್ನು ತೊಳ್ಕೊಳ್ಳಲ್ಲ. ವಾಶ್ರೂಮ್ ಪದೇ ಹೋಗ್ತಾ ಇರ್ತೀವಿ, ಏನು ಬಿಡು ಅಂತ ಹಾಗೆ ಬರೋರು ಇರ್ತಾರೆ. ಸೊ ದಯವಿಟ್ಟು ಹಾಗೆ ಮಾಡಬಾರ್ದು. ನಾವು ಪ್ರತಿ ಸಲ ವಾಶ್ರೂಮ್ಗೆ ಹೋದಾಗಲೂ ಕೂಡ ಕಾಲಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಲನ್ನು ಉಜ್ಜಿ ತೊಳ್ಕೊಂಡು ನಾವು ಆಚೆ ಬರಬೇಕು. ಆ ಥರ ಬಂದಿಲ್ಲ ಅಂದರೆ ಅಂತಹ ಮನೆಯಲ್ಲಿ ದಾರಿದ್ರ್ಯತನ ಹೆಚ್ಚಾಗಿ ಕಾಡುತ್ತೆ. ಸೊ ಹಾಗಾಗಿ ವಾಶ್ರೂಮ್ಗೆ ಹೋದಾಗ ಪ್ರತಿ ಬಾರಿ ಹೋದಾಗಲೂ ಕೂಡ ನಾವು ಪ್ರತಿ ಬಾರಿಯೂ ನಮ್ಮ ಕಾಲುಗಳಿಗೆ ನೀರನ್ನು ಹಾಕ್ಕೊಂಡೇ ನಾವು ಆಚೆ ಬರಬೇಕು. ಮತ್ತು ಈ ನಿಯಮವನ್ನು ನೀವು ತಪ್ಪದೆ ಫಾಲೋ ಮಾಡಿ. ಅದಾದ ನಂತರ ಮುಸ್ಸಂಜೆ ಟೈಮಲ್ಲಿ ನಿದ್ದೆ ಮಾಡೋದು ಶೋಭೆ ಅಲ್ಲ. ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಅಂತಹ ಮನೆಯಲ್ಲಿ ಲಕ್ಷ್ಮಿ ಬರೋಕ್ಕೆ ಇಷ್ಟಪಡಲ್ಲ. ಸೊ ಸಂಜೆ ಹೊತ್ತು ಮುಸ್ಸಂಜೆ 6 ಗಂಟೆ ಒಳಗಡೆನೆ ನಾವು ಕಸ ಗುಡಿಸಿ ಬಾಗಿಲಿಗೆ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸಿ ಒಂದು ದೀಪ ಹಚ್ಚಿದರೆ ಅಂತಹ ಮನೆಗೆ ಲಕ್ಷ್ಮಿ ಬರಲಿಕ್ಕೆ ಇಷ್ಟಪಡ್ತಾಳೆ ಹೊರತು ನಾವು ನಿದ್ದೆ ಮಾಡೋದು ಸೋಮಾರಿತನ ತೋರಿಸೋದು 6 ಗಂಟೆ ಒಳಗಡೆ ಈ ಕೆಲಸವನ್ನು ಯಾರೂ ಮಾಡಬೇಡಿ. ಬೇಕಿದ್ರೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡ್ಬೋದು, ನಿದ್ದೆ ಮಾಡ್ಬೋದು. 5 ರಿಂದ 6 ಗಂಟೆ ಒಳಗಡೆ ದಯವಿಟ್ಟು ಮನೇಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಲಗಬೇಡಿ. ಹಾಗೆ ಮಾಡೋದ್ರಿಂದ ಕೂಡ ನಿಮ್ಮ ಮನೆಗೆ ಲಕ್ಷ್ಮಿ ಬರೋಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಇನ್ನೊಂದು ಮೇಜರಾಗಿ ಹೇಳಬೇಕಂದ್ರೆ, ಕಲಹ ಜಗಳ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಬರೋಕ್ಕೆ ಇಷ್ಟಪಡಲ್ವಂತೆ. ಸೊ ಹಾಗಾಗಿ ಅದು ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಮಕ್ಕಳು ಮರಿ ಜಗಳ ಆಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಆದಷ್ಟು ಮನೆಯಲ್ಲಿ ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಒಂದು ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಮನೇಲಿ ಬರಬೇಕು. ದೇವರ ನಾಮಗಳು ಹಾಕ್ತಾ ಇರಿ, ದೀಪಗಳನ್ನು ಅಂಟಿಸ್ತಾ ಇರಿ, ಮನೆ ಒಳಗಡೆ ಧೂಪವನ್ನು ಹಾಕಿ ಒಂದು ಪಾಸಿಟಿವ್ ವೈಬ್ಸ್ ಬರುವಂತಹ ಮನೆಯಲ್ಲಿ ಲಕ್ಷ್ಮಿ ಬಂದು ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಇಷ್ಟಪಡ್ತಾಳೆ. ಆದಷ್ಟು ಕಲಹಗಳನ್ನು ಕಟ್ ಆಫ್ ಮಾಡಿ. ನಿಮ್ಮ ಮನೇಲಿ ಏನೇ ಜಗಳಗಳಿದ್ರು ಯಾವುದ್ಯಾವುದೋ ಟೈಮಲ್ಲಿ ಜಗಳ ಮಾಡ್ಕೊಳ್ಳೋದು ಅಥವಾ ಕಣ್ಣೀರು ಹಾಕೋದು, ಅತಿಯಾದ ಕಣ್ಣೀರು ಹಾಕೋದು ಮಾಡೋದ್ರಿಂದ ಸಹ ಆ ಮನೆಗೆ ಲಕ್ಷ್ಮಿ ಬರೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ಕಣ್ಣೀರು ಹಾಕೋದೇ ತಪ್ಪು. ಸೊ ಹೆಚ್ಚಿನ ಮನಸ್ಸಿಗೆ ನಿಮ್ಗೆ ಏನೋ ತೊಂದರೆ ಇರುತ್ತೆ, ತಾಪತ್ರಯ ಇರುತ್ತೆ, ಅಳು ಬರುತ್ತೆ, ನೋವಾಗುತ್ತೆ, ಓಕೆ ಒಪ್ಕೊಳ್ಳೋಣ. ಆದರೆ ಯಾವಾಗಲೂ ನೀವು ಅಳ್ತಾ ಇದ್ರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ಹಾಗಾಗಿ ಮನೆ ಹೆಣ್ಮಕ್ಳನ್ನು ಕಣ್ಣೀರು ಹಾಕಿಸ್ಬೇಡಿ. ನೀವು ಕೂಡ ಹೆಣ್ಮಕ್ಳು ಅದನ್ನು ತಲೆಯಲ್ಲಿಟ್ಕೊಂಡು ಕಣ್ಣೀರು ಹಾಕದೇ ಇರೋ ಹಾಗೆ ಅಥವಾ ಮನೆಯಲ್ಲಿ ಜಗಳಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋಂಥ ಶಕ್ತಿ ಭಗವಂತ ಹೆಣ್ಮಕ್ಳಿಗೆ ಕೊಟ್ಟಿರ್ತಾನೆ. ಸೊ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಇದನ್ನು ಫಾಲೋ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾಳೆ. ಮತ್ತು ಶುಕ್ರವಾರ, ಮಂಗಳವಾರ ಅಂತ ವಾರಗಳಿರುತ್ತೆ, ಕೆಲವು ವಾರಗಳಿರುತ್ತೆ. ಪರ್ಟಿಕ್ಯುಲರ್ ಶುಕ್ರವಾರ ಲಕ್ಷ್ಮೀ ವಾರ ಆಗಿರೋದ್ರಿಂದ ಸೊ ಲಕ್ಷ್ಮೀ ವಾರದ ದಿನ ಆದಷ್ಟು ಮೈಲಿಗೆ ಬಟ್ಟೆಗಳನ್ನು ತೊಳೆದು ಹಾಕೋದು ಅಥವಾ ಮನೇನ ಕ್ಲೀನ್ ಮಾಡೋದು ಈ ಥರದ ಕೆಲಸ ಇಟ್ಕೊಬಿಡಿ. ಬಿಫೋರ್ ಥರ್ಸ್ಡೇ ಈ ಥರ ಎಲ್ಲ ನೀವು ಕ್ಲೀನಿಂಗ್ ಮಾಡ್ಕೊಳ್ಳಿ. ಶುಕ್ರವಾರ ಏನಿದ್ರು ನೀವು ಕ್ಲೀನಾಗಿ ನೆಲ ಒರೆಸ್ಬಿಟ್ಟು ಪೂಜೆ ಮಾಡೋ ಥರ ಇರಬೇಕು. ಬಟ್ಟೆ ಒಗಿಬೇಡಿ ಶುಕ್ರವಾರ. ಮತ್ತು ಅಮಾವಾಸ್ಯೆ ಪೌರ್ಣಿಮೆ ದಿನ ಸಹ ಬಟ್ಟೆಗಳನ್ನು ಒಗೆಯೋದ್ರಿಂದ ಅಂತಹ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸಲ್ಲ ಅಂತ ನಾನು ಓದಿರೋ ನೆನಪು. ಸೊ ಹಾಗಾಗಿ ನೀವು ಆದಷ್ಟು ಶುಕ್ರವಾರ ಬಟ್ಟೆಗಳನ್ನು ತೊಳೆಯೋದನ್ನು ಅವಾಯ್ಡ್ ಮಾಡಿ. ಸೊ ಇದು ಕೂಡ ನಿಮಗೆ ತಪ್ಪದೇ ನೀವು ಫಾಲೋ ಮಾಡಬೇಕಾಗಿರುವಂಥದ್ದು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೋಡಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಿಕೊಳ್ತಾ ಹೋಗುತ್ತೆ. ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಈ ಎಲ್ಲ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾ ಹೋಗ್ತಿರೋ ಆವಾಗ ನಿಮ್ಮ ಲೈಫಲ್ಲಿ ಚೇಂಜಸ್ಗಳು ಕಾಣಿಸ್ತಾ ಹೋಗುತ್ತೆ. ಸೊ ಖುಷಿಯಾಗಿರ್ತೀರ, ನೆಮ್ಮದಿಯಾಗಿರ್ತೀರ, ಎಲ್ಲಿ ಬೇಕೋ ಅಲ್ಲಿ ಹಣ ಬರುತ್ತೆ. ಮತ್ತು ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿ ಸೇವಿಂಗ್ಸ್ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಆವಾಗ ನೀವು ಸ್ವಲ್ಪ ಸುಖ ಸಂಪತ್ತು ಸಮೃದ್ಧಿಯಿಂದ ತುಂಬಿರ್ತೀರ ಅಂತ
ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಹೇಳ್ತಾ ಹೋದರೆ ಇನ್ನೂ ಹಲವಾರಿದೆ. ಅಡುಗೆ ಮಾಡುವಾಗಲೂ ಅಷ್ಟೇ, ಹೆಣ್ಮಕ್ಳು ಖುಷಿಯಿಂದ ಅಡುಗೆ ಮಾಡಿ, ಒಂದು ಗಂಜಿನೇ ಮಾಡ್ತೀರಾ ಖುಷಿಯಿಂದ ಮಾಡಿ, ಬೈಕೊಂಡು ಮಾಡೋದು ಅಥವಾ ಇನ್ನೇನೋ ಮನಸ್ಸಲ್ಲಿ ಕೋಪ ಮಾಡ್ಕೊಂಡು ಮಾಡೋದು, ಇದೆಲ್ಲ ಮಾಡೋದ್ರಿಂದ ಇದ್ಯಾವುದೂ ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಸೊ ಇನ್ನೂ ಪಾಲಿಸ್ಬೇಕಾದಂಥ ಸುಮಾರು ವಿಷಯಗಳಿದ್ದಾವೆ. ಅಟ್ಲೀಸ್ಟ್ ಇಷ್ಟು ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಬದಲಾಯಿಸ್ಕೊಂಡು ನೋಡಿ, ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇರುತ್ತೆ. ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಅಲ್ಪ ಸ್ವಲ್ಪ ಆದರೂ ನಿಮಗೆ ಬರೋಕ್ಕೆ ಶುರು ಆಗುತ್ತೆ. ಸೊ ಈ ಥರ ಒಂದು ಲಕ್ಷ್ಮಿಯನ್ನು ನೀವು ಅಟ್ರಾಕ್ಟ್ ಮಾಡ್ಕೊಳ್ಬೇಕಂದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಅದನ್ನೆಲ್ಲ ನೀವು ದಿನನಿತ್ಯ ಫಾಲೋ ಮಾಡಬೇಕು. ಒಂದಿನ ಮಾಡಿಬಿಟ್ಟ ತಕ್ಷಣ ಲಕ್ಷ್ಮಿ ಬರಲ್ಲ. ಇದು ಪ್ರತಿನಿತ್ಯ ನಡೀತಾ ಇರಬೇಕು. ಕೆಲವು ವಿಷಯಗಳನ್ನು ಫಾಲೋ ಮಾಡ್ತೀರಾ, ಕೆಲವುಗಳನ್ನು ಬಿಟ್ಟಿರ್ತೀರ. ಯಾವುದನ್ನು ಬಿಟ್ಟಿದ್ದೀರೋ ಅದನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಅಳವಡಿಸ್ಕೊಳ್ಳಿ. ಮುಂದಕ್ಕೆ ಹೋಗಿ ನಿಮ್ಮ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಮೃದ್ಧಿ ತುಂಬಿರಲಿ ಅಂತ ಹೇಳಿ ನಾನು ಸಾಕ್ಷಾತ್ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಷಯ ಬೇಕು ಅಂದರೆ ಕಮೆಂಟ್ ಹಾಕಿ. ಇನ್ನೂ ಬೇರೆ ವಿಷಯಗಳು ಬೇಕಿದ್ರೆ ಕಮೆಂಟ್ ಹಾಕಿ. ಯಾವ ಥರದ ವಿಡಿಯೋ ನಿಮಗೆ ಬೇಕೋ ಅದೇ ಥರದ ವಿಷಯವನ್ನು ತೊಗೊಂಬಂದು ನಾನು ವಿಡಿಯೋ ಮಾಡ್ತೀನಿ. ಹೆಚ್ಚಿನ ಜನಕ್ಕೆ ತಲುಪಲಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂತಹ ಕೆಲವು ಸಂಪ್ರದಾಯಗಳನ್ನು ನೀವು ರೂಢಿಸ್ಕೊಂಡು ಬಂದರೆ ಲಕ್ಷ್ಮಿ ನಿಮ್ಮನ್ನು ಅವಳಾಗೆ ಹುಡ್ಕೊಂಡ್ಬರ್ತಾಳೆ. ನೀವಾಗೆ ಲಕ್ಷ್ಮಿನ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಲಕ್ಷ್ಮಿ ನಿಮ್ಮನ್ನೇ ಹುಡ್ಕೊಂಡು ಬರ್ತಾಳೆ. ಲಕ್ಷ್ಮಿಗೆ ಇಷ್ಟವಾಗುವಂಥ ಕೆಲಸಗಳನ್ನು ನೀವು ಮಾಡಿ, ಸ್ವ ಇಚ್ಛೆಯಿಂದ ಮಾಡಿ, ಮನಸ್ಸ ಪೂರ್ತಿಯಾಗಿ ಮಾಡಿ, ಕಲ್ಮಶ ಇಟ್ಕೊಳ್ಳದೆ ಮಾಡಿ ಈ ಎಲ್ಲ ವಿಷಯಗಳನ್ನು. ಮತ್ತು ಇನ್ನೊಂದು ಮೇಜರ್ ಥಿಂಗ್, ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ನಿಮ್ಮ ಮನೆ ಪ್ರತಿದಿನ ನೆಲ ಒರೆಸ್ಬೇಕಾದ್ರೆ ನೀರಿಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ನೆಲ ಒರೆಸಿ. ಅದರಿಂದ ಹಲವಾರು ನೆಗೆಟಿವ್ ನಕಾರಾತ್ಮಕ ವಿಷಯಗಳು ಏನು ಆ ಮನೆಯಲ್ಲಿ ತುಂಬಿಕೊಂಡಿರುತ್ತೋ ಸಂಗತಿಗಳು ಅದೆಲ್ಲ ದೂರ ಆಗ್ತಾ ಹೋಗುತ್ತೆ. ಕಣ್ಣು ದೃಷ್ಟಿಯಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ದೂರ ಆಗ್ತಾ ಹೋಗುತ್ತೆ. ಇದನ್ನು ಮೂಢನಂಬಿಕೆ ಅನ್ಕೋಬಿಡಿ, ಇದು ನಮ್ಮ ಹಿರಿಯರು ಮಾಡಿರುವಂತಹ ಸಂಪ್ರದಾಯಗಳು. ಸೊ ಹಾಗಾಗಿ ನಾನು ಮೂಢನಂಬಿಕೆಗಳ ಬಗ್ಗೆ ನಿಮಗೆ ಹೇಳ್ತಾ ಇಲ್ಲ. ನಮ್ಮ ಹಿರಿಯರು ಕೂಡ ಒಂದು ಸೈಂಟಿಫಿಕಲ್ ರೀಸನ್ ಇಟ್ಕೊಂಡೇ ಒಂದಷ್ಟು ಸಂಪ್ರದಾಯಗಳನ್ನು ಮಾಡಿದ್ದಾರೆ. ಆ ಸಂಪ್ರದಾಯಗಳನ್ನು ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಮಂಗಳವಾರ ಹೇರ್ ಕಟ್ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಇರ್ತಾರೆ. ಅದಕ್ಕೆ ನಿಜವಾಗ್ಲೂ ಸೈಂಟಿಫಿಕ್ ರೀಸನ್ ಇದೆ. ಪ್ರತಿಯೊಂದಕ್ಕೂ ಉಗುರು ಕಚ್ಚಬಾರ್ದು ಅನ್ನೋದಕ್ಕೂ ಸೈಂಟಿಫಿಕಲ್ ರೀಸನ್ ಇದೆ, ಸುಮಾರಿದೆ. ಹಾಗಾಗಿ ಇದನ್ನು ಮೂಢನಂಬಿಕೆ ಅನ್ನೋದಕ್ಕಿಂತ ಇದನ್ನು ನಮ್ಮ ದೊಡ್ಡವರು ನಮಗೂ ಬಿಟ್ಟು ಹೋಗಿರುವಂಥ ಒಂದು ಕಲ್ಚರು ಅಥವಾ ಒಂದು ಸಂಪ್ರದಾಯ ಅಂದ್ಕೊಂಡು ನೀವು ಇದನ್ನು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ. ಒಂದು ಅದ್ಭುತವಾದಂಥ ಬದುಕನ್ನು ಬದುಕ್ತೀರಾ. ನಿಮ್ಮ ಒಂದು ಲೈಫ್ ಸ್ಟೈಲ್ ಅಥವಾ ಒಂದು ಲೈಫ್ ರುಟೀನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ. ನಿಮ್ಮ ಜೀವನ ಸಕ್ಸಸ್ಫುಲ್ಲಾಗಿ ನೀವು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀರಾ. ಸೊ ಸಣ್ಣ ಪುಟ್ಟ ಲಿಟ್ಲ್ ಬಿಟ್ ಚೇಂಜಸ್ಗಳು ನಿಮ್ಮ ಲೈಫಲ್ಲಿ ಬರ್ತಾ ಹೋಗಬೇಕು. ಸೊ ಈ ಥರದ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ.